ಬನ್ನಿ ನಮ್ಮ ಹೋಟೆಲ್ನ ಸ್ಪೆಷಲ್ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಟೊಮೆಟೊ ಬಾತ್ ಮಾಡೋಕ್ಕೆ ಫಸ್ಟ್ ಒಂದು ಮಸಾಲ ರೆಡಿ ಮಾಡ್ಕೊಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಬೇಕು. ಒಂದೊಂದು ಹೋಟ್ಲಲ್ಲಿ ಒಂದೊಂದು ಥರ ಟೊಮೆಟೊ ಬಾತ್ ಮಾಡ್ತಾರೆ. ನಮ್ಮ ಹೋಟ್ಲಿಂದ ಒಂಥರ ಸ್ಪೆಷಲು. ಇದು ಸ್ಯಾಟರ್ಡೇ ಮಾಡ್ತೀವಿ ನಾವು. ನಮ್ಮಲ್ಲೂ ಕಸ್ಟಮರ್ ತುಂಬ ಇಷ್ಟಪಡ್ತಾರೆ ಇದನ್ನು. ಈಗ ಮಸಾಲ ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಕುದಿಬೇಕು. ನಾನಿವಾಗ 1 kg ಜೀರಾ ರೈಸ್ ತೊಗೊಂಡಿದ್ದೀನಿ. ಇದನ್ನು ಇದಕ್ಕೆ ಸೇರಿಸೋಣ. ಇದಕ್ಕೆ ಮುಚ್ಚಳ ಹಾಕ್ಬಿಟ್ಟು ಒಂದು 2 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿದರೆ ನಮ್ಮ ಟೊಮೆಟೊ ಬಾತ್ ರೆಡಿ ಆಗ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಟೊಮೆಟೊ ಬಾತ್ ನಮ್ಮ ಹೋಟ್ಲ ಸ್ಪೆಷಲು. ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಹತ್ತು ವರ್ಷದಿಂದ ಯಾವಾಗ ಬಂದ್ರೂ ಇಲ್ಲಿ ರಾಜು ಅವ್ರ ಹತ್ರ ಬಂದು ಮಾತಾಡಿಕೊಂಡು, ರಾಜು ಸರ್ ಅಂತೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇವರೊಂದು 3-4 ಐಟಮ್ ಮಾಡ್ತಾರೆ. ಖಾರ ಬಾತ್ ಮಾಡ್ತಾರೆ, ರೈಸ್ ಬಾತು, ತಟ್ಟೆ ಇಡ್ಲಿ, ಚಟ್ನಿ, ಸಾಂಬಾರು. ಚಟ್ನಿ ಅಂತೂ ಅಲ್ಟಿಮೇಟು. ಡೇ ಬೈ ಡೇ ಮಾಡ್ತಾರೆ. ಅಂದರೆ ರೈಸ್ ಬಾತ್ ಎಲ್ಲ ಚೇಂಜಸ್ ಇರುತ್ತೆ. ನಾನು ಟಿಫನ್ ಮಾಡಿ ನನ್ನ ಫ್ರೆಂಡ್ಗಳಿಗೆ ಇಲ್ಲಿ ಟೇಸ್ಟ್ ತೋರಿಸ್ಲಿಕ್ಕೆ ಅಂತೇಳಿ ಇಲ್ಲಿಂದ ತಗೊಂಡು ಹೋಗ್ತೀನಿ. 10 ವರ್ಷದಿಂದ ನಮ್ಮ ಮನೆ, ನಮ್ಮ ಅಮ್ಮನ ಕೈ ರುಚಿನೇ ಇಲ್ಲಿ ತಿಂತೀವಿ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಇಲ್ಲಿದ್ದೀವಿ. ಒಂದು 12 ಇಯರ್ಸಿಂದ ನಾನು ಇಲ್ಲಿ ತಿಂತಾಯಿದ್ದೀನಿ. ಫಸ್ಟ್ ಅಂಗಡಿ ಇದಕ್ಕಿಂತ ಬೇರೆ ಕಡೆ ಇತ್ತು. ಅಲ್ಲಿಂದ ಇದ್ದಾಗಲೂ ಇವ್ರು ನಮ್ಮ ಪರಿಚಯ. ಇಲ್ಲಿ ಫೇಮಸ್ ಅಂದರೆ ಇಡ್ಲಿ ವಿತ್ ಕಡಲೆಕಾಯಿ ಚಟ್ನಿ, ರೈಸ್ ಬಾತು ಚೆನ್ನಾಗಿರುತ್ತೆ, ಖಾರ ಬಾತು ಸಕ್ಕತ್ತಾಗಿರುತ್ತೆ. ಒಂದು 10 ಕಿಲೋಮೀಟರ್ಸಿಂದ ಹುಡ್ಕೊಂಬಂದು ತಿಂದು ಆಫೀಸ್ಗೆ ಹೋಗ್ತೀನಿ ನಾನು. ನನ್ನ ಒನ್ ಆಫ್ ದ ಫೇವ್ರೇಟ್ ಬಂದು ಇಲ್ಲಿ ಖಾರ ಬಾತು, ವಡೆನೂ ತುಂಬ ಗರಿಯಾಗಿರುತ್ತೆ. ಇಡ್ಲಿನೂ ತುಂಬ ಸ್ಮೂತಾಗಿರುತ್ತೆ. ಇಡ್ಲಿ ಜೊತೆ ಮತ್ತು ಸಾಂಬಾರು ಜೊತೆ ತಿಂತಾಯಿದ್ರೆ ತುಂಬ ಟೇಸ್ಟ್ ಅಲ್ಟಿಯಾಗಿದೆ. ಸರ್ ಇಲ್ಲಿ ಪಲಾವ್ ಸಿಗುತ್ತೆ ಮತ್ತು ಡೈಲಿ ವೆರೈಟಿ ರೈಸ್ ಬಾತ್ ಚೇಂಜ್ ಆಗ್ತಾ ಇರುತ್ತೆ. ನಾನು ಎವ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಮತ್ತು ವಡೆ ಖಾರ ಬಾತ್ ತೊಗೊತೀನಿ ಸರ್. ತುಂಬ ಚೆನ್ನಾಗಿರುತ್ತೆ. ನಮಸ್ಕಾರ, ನನ್ನ ಹೆಸರು ರಾಜ್ಕುಮಾರ್ ಅಂತ. ನಮ್ಮದು ಶ್ರೀ ಸಾಯಿ ಕೆಫೆ ಅಂತ ನಮ್ಮ ಹೋಟ್ಲ್ ಹೆಸರು. ಇದು ಬಂದುಬಿಟ್ಟು ಮಲ್ಲೇಶ್ವರಂ 11th ಕ್ರಾಸ್ ಮಹಾವೀರ್ ಮೆಡಿಕಲ್ ಹತ್ರ ಬರುತ್ತೆ. ಇದೇ ಎಂಡ್ ಹೋದರೆ ಅದು ವೈಲ್ಕಾವಲ್ ಪೊಲೀಸ್ ಸ್ಟೇಷನಿಗೆ ಹೋಗುತ್ತೆ. ನಾವು ಸುಮಾರು ಒಂದು 16 ವರ್ಷದಿಂದ ಮಾಡ್ತಾಯಿದ್ದೀವಿ ಈ ಹೋಟೆಲನ್ನು. ನಾವು ತುಂಬ ಹಳಬರು. ನಮ್ಮಲ್ಲಿ ಕಸ್ಟಮರ್ ಎಲ್ಲ ತುಂಬ ಪರ್ಮನೆಂಟ್ ಕಸ್ಟಮರು, ಡೈಲಿ ಬರುವವರೇ, ಎಲ್ಲ ಪರಿಚಯ, ತುಂಬ ಬಾಂಡಿಂಗ್ ಇದೆ. ನಮ್ಮದು ಇಲ್ಲಿ ತಿಂಡಿಗೋಸ್ಕರನೇ ಎಲ್ಲರೂ ತುಂಬ ದೂರದಿಂದ ಹುಡ್ಕೊಂಡು ಬರ್ತಾರೆ. ಇಷ್ಟ ಆಗ್ಬಿಟ್ಟಿದೆ, ಕಸ್ಟಮರಿಗೆಲ್ಲ ಇಷ್ಟ ಆಗ್ಬಿಟ್ಟಿದೆ. ಸೊ ನಮ್ಮ ಜರ್ನಿ ಬಂದುಬಿಟ್ಟು ಫಸ್ಟು ಬಾಂಬೆಲಿ ಒಂದು 10 ವರ್ಷ ಸರ್ವಿಸ್ ಮಾಡಿದ್ದೀವಿ ಹೋಟೆಲ್ ಲೈನಲ್ಲಿ. ಆಮೇಲೆ ಏನೋ ಸ್ವಂತ ಮಾಡೋಣ ನಮ್ಮ ಸ್ವಂತ ಊರಲ್ಲಿ ಅಂತೇಳ್ಬಿಟ್ಟು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಬರ್ತಾ ಅದು ತುಂಬ ಬೆಳೀತಾ ಬಂತು. ಈ ಲೆವೆಲಿಗೆ ಬಂದು ನಿಂತಿದ್ದೀವಿ. ನಮ್ಮ ಹೋಟ್ಲಲ್ಲಿ 4 ಐಟಮ್ ಮಾಡೋದು: ತಟ್ಟೆ ಇಡ್ಲಿ, ಉದ್ದಿನ ವಡ, ರೈಸ್ ಬಾತು, ಆಮೇಲೆ ಉಪ್ಪಿಟ್ಟು. ಅದರಲ್ಲಿ ಪಲಾವ್ ಅಂತೂ ಫೇವ್ರೇಟು. ಸಂಡೇ ಒಂದಿನ ಮಾಡ್ತೀವಿ, ತುಂಬ ಜನ ಇಷ್ಟಪಡ್ತಾರೆ, ಫೇವ್ರೇಟ್. ಆಮೇಲೆ ತಟ್ಟೆ ಇಡ್ಲಿ ಅಂತೂ ತುಂಬ ಜನ ಲೈಕ್ ಮಾಡ್ತಾರೆ, ರೆಸ್ಪಾನ್ಸ್ ಇದೆ. ಕಸ್ಟಮರು ತುಂಬ ಇಷ್ಟಪಡ್ತಾರೆ. ಚಿಕ್ಕ ಫಂಕ್ಷನಲ್ಲೆಲ್ಲ ಕ್ಯಾಟ್ರಿಂಗ್ ಆರ್ಡ್ರು, ಇಡ್ಲಿನೋ ರೈಸೋ ಆರ್ಡ್ರ್ ಕೊಡೋರು ತುಂಬ ಜನ ಇದ್ದಾರೆ ನಮ್ಮ ಕಸ್ಟಮರು. ನಮ್ಮಲ್ಲೇ ಬೇಕಂತ ಬರ್ತಾರೆ, ಇಷ್ಟಪಡ್ತಾರೆ, ತುಂಬ ಜನ ಇಷ್ಟಪಡ್ತಾರೆ. ಈ ವಿಡಿಯೋ ನೋಡುವಂಥ ವೀಕ್ಷಕರೆಲ್ಲರೂ ಒಂದು ಸರಿ ಫ್ಯಾಮಿಲಿ ಸಮೇತ ಬಂದು ನಮ್ಮ ಹೋಟ್ಲು ರುಚಿ ನೋಡಿ ಇಷ್ಟ ಆದರೆ ನಮಗೆ ಒಂದು ಲೈಕ್ ಮಾಡಿ. ಏನಾದರೂ ಕರೆಕ್ಷನ್ ಇದ್ರೂ ಅದನ್ನು ಹೇಳಬೇಕು, ನಾವು ಅದನ್ನು ಸರಿ ಮಾಡ್ಕೊತೀವಿ. ಒಟ್ಟಾರೆ ನಮಗೆ ಥ್ಯಾಂಕ್ ಯು. ನಮಸ್ಕಾರ. ಕಲರ್ ಟಾಕೀಸ್ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ರಾಜ್ಕುಮಾರ್. ಇದು ಶ್ರೀ ಸಾಯಿ ಕೆಫೆ ಹೋಟೆಲ್ ನಮ್ಮದು. ಮಲ್ಲೇಶ್ವರಂ 11th ಕ್ರಾಸಲ್ಲಿ ಬರ್ತದೆ. ಇದು ಮಹಾವೀರ್ ಮೆಡಿಕಲ್ ಪಕ್ಕದಲ್ಲಿರುವಂಥ ಶ್ರೀ ಸಾಯಿ ಕೆಫೆ ನಮ್ಮದು. ಈ ಬಾರಿ ಇನ್ನೊಂದು ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಇದು ಕೂಡ ನಮ್ಮ ಹೋಟ್ಲಲ್ಲಿ ತುಂಬ ಡಿಮಾಂಡ್ ಇರುವಂಥ ಒಂದು ರೆಸಿಪಿ. ಇದು ಟೊಮೆಟೊ ಬಾತ್. ಅದನ್ನು ಕೂಡ ನಾವು ನಿಮಗೆ ದಿಢೀರಾಗಿ ಹೆಂಗೆ ಮಾಡ್ಕೊಳ್ಳೋದು, ಮನೆಯಲ್ಲಿ ಹುಡುಗರಿಗೆ ಸ್ಕೂಲಿಗೆ, ಲಂಚ್ ಬಾಕ್ಸಿಗೆ ಅಥವಾ ಆಫೀಸಿಗೆ ತೊಗೊಂಡೋಗೋರಿಗೆ ದಿಢೀರಂತ ಟೊಮೆಟೊ ಬಾತ್ ತುಂಬ ಅದ್ಭುತವಾಗಿ ಬರ್ತದೆ, ಸಿಂಪಲಾಗಿರ್ತದೆ. ಬೇಗ ಮಾಡುವಂಥ ಒಂದು ಟೊಮೆಟೊ ಬಾತನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಟೊಮೆಟೊ ಬಾತ್ ಮಾಡೋಕ್ಕೆ ಫಸ್ಟ್ ಒಂದು ಮಸಾಲ ರೆಡಿ ಮಾಡ್ಕೊಬೇಕು. ಆ ಮಸಾಲೆಗೆ ಏನೇನು ಬೇಕಂತ, ಹೆಂಗೆ ಮಸಾಲಾನ ಫ್ರೈ ಮಾಡ್ಕೊಬೇಕಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾವು ಯೂಸ್ ಮಾಡ್ತಾಯಿದ್ದೀವಿ ಸನ್ಫ್ಲವರ್ ಆಯಿಲು. ಇದು ಕೆಮಿಕಲಿ ರಿಫೈನ್ಡ್ ಆಯಿಲು. ಇದು ಹೆಲ್ತಿಯಾಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ನಮ್ಮ ಹೋಟ್ಲಲ್ಲಿ ಇದನ್ನೇ ಯೂಸ್ ಮಾಡೋದು. ಒಂದು 50 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕೋಣ. 1/4 ಸ್ಪೂನ್ ಮೆಂತ್ಯ, ಸ್ವಲ್ಪ ಅರ್ಧ ಸ್ಪೂನ್ ಕಾಳುಮೆಣಸು, ಸಾಸಿವೆ, ಅರ್ಧ ಸ್ಪೂನು, 2 ಸ್ಪೂನ್ ಧನಿಯಾ, ಒಂದು ಅರ್ಧ ಸ್ಪೂನ್ ಜೀರಿಗೆ, 4 ಎಸಳು ಚಕ್ಕೆ, 3 ಏಲಕ್ಕಿ, ಅನಾನಸು, ಸೋಂಪು ಒಂದು ಅರ್ಧ ಸ್ಪೂನು ಸೋಂಪು, ಲವಂಗ ಒಂದು 4 ಪೀಸು ನಾವು ಹುರ್ಕೊಳ್ಳೋಣ. ಕರಿಬೇವು ಹಾಕೋಣ. 10 ಪೀಸ್ ಬ್ಯಾಡಿಗೆ ಮೆಣಸು,
ಹಳದಿ ಪೌಡರ್ ಸ್ವಲ್ಪ, ಒಂದು ಹಿಡಿ ಕಾಯಿ, ಸ್ಲೋ ಫ್ಲೇಮಲ್ಲಿ ಎಲ್ಲ ಹುರ್ಕೊಬೇಕು. ಸ್ವಲ್ಪ ಟೊಮೆಟೊ ಹಾಕೋಣ, ಒಂದು ಟೊಮೆಟೊ ಸಾಕು ಇದಕ್ಕೆ ಮಸಾಲಕ್ಕೆ. ಚೆನ್ನಾಗಿ ಹುರ್ಕೊಬೇಕು. ಮಸಾಲ ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಬೇಕು. ಈ ಥರ ನುಣ್ಣಗೆ ಬರಬೇಕು. ಬನ್ನಿ ಟೊಮೆಟೊ ಬಾತ್ ಮಾಡೋದು ಶುರು ಮಾಡೋಣ. ಒಂದು 50 ಗ್ರಾಮ್ ಸನ್ಫ್ಯೂರ್ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕೋಣ. ಇದಕ್ಕೆ ತುಪ್ಪ ಹಾಕಿದ್ರೇ ಗಮ್ ಅಂತ ವಾಸನೆ ಬರುತ್ತೆ, ಘಮ ಇರ್ತದೆ. ಸಾಸಿವೆ ಹಾಕೋಣ, ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ, 4 ಮೆಣಸು, ಒಣ ಮೆಣಸು, ಸಾಸಿವೆ ಚಟ ಅಂತ ಇದೆ. ಕರಿಬೇವು ಹಾಕೋಣ, ಈರುಳ್ಳಿ ಹಾಕೋಣ, ಒಂದು 2 ಈರುಳ್ಳಿ ಸಾಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ಚೆನ್ನಾಗಿ ಫ್ರೈ ಆಗಬೇಕು. ಒಂದು 1/4 ಸ್ಪೂನು ಅರಿಶಿನ, ಒಂದೊಂದು ಹೋಟ್ಲಲ್ಲಿ ಒಂದೊಂದು ಥರ ಟೊಮೆಟೊ ಬಾತ್ ಮಾಡ್ತಾರೆ. ನಮ್ಮ ಹೋಟ್ಲಿಂದ ಒಂಥರ ಸ್ಪೆಷಲು. ಇದು ಸ್ಯಾಟರ್ಡೇ ಮಾಡ್ತೀವಿ ನಾವು. ನಮ್ಮಲ್ಲೂ ಕಸ್ಟಮರ್ ತುಂಬ ಇಷ್ಟಪಡ್ತಾರೆ ಇದನ್ನು. ಟೊಮೆಟೊ ಹಾಕೊಳ್ಳೋಣ. ಇವಾಗ ಒಂದು 3 ಟೊಮೆಟೊ ಹಾಕಿದರೆ ಸಾಕು. ಇದು ಸಂಡೇ ಪಲಾವ್ ಹೆಂಗೆ ಫೇವ್ರೇಟು, ಅದೇ ಥರ ಸ್ಯಾಟರ್ಡೇ ಕೂಡ ನಮ್ಮಲ್ಲಿ ಟೊಮೆಟೊ ಬಾತ್ ಕೂಡ ಅಷ್ಟೇ ಇಷ್ಟಪಡ್ತಾರೆ ಜನರು. ಡಿಮಾಂಡಿಂಗ್ ಇದೆ, ತುಂಬ ಚೆನ್ನಾಗಿರ್ತದೆ, ಎಲ್ಲರೂ ಅದನ್ನೇ ಕೇಳ್ತಾರೆ. ಆಮೇಲೆ ಹೊರಗಡೆ ಎಲ್ಲರೂ ಏನಾದ್ರು ಫಂಕ್ಷನು, ಚಿಕ್ಕ ಚಿಕ್ಕ ಫಂಕ್ಷನಿಗೆಲ್ಲ ಇದ್ರೂ ರೈಸ್ ಬಾತ್ ಅಂದ ತಕ್ಷಣ ಟೊಮೆಟೊ ಬಾತನ್ನೇ ಆರ್ಡ್ರ್ ಕೊಡ್ತಾರೆ. ಈಗ ಮಸಾಲ ಹಾಕ್ಕೊಳ್ಳೋಣ. ಸ್ವಲ್ಪ ಹುಳಿಗೋಸ್ಕರ ಹುಣಸೆಹಣ್ಣೆ ರಸನ ಸೇರಿಸ್ಕೊತಾ ಇದ್ದೀನಿ. ಸೊ ಮೊಸರು ಹಾಕ್ಕೊತಿದ್ದೀನಿ. 1 ಕಪ್ಪು ಮೊಸರು ಸಾಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಕುದಿಬೇಕು. ಆಮೇಲೆ ಉಪ್ಪು ಹಾಕೊಳ್ಳೋಣ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಕುದ್ಮೇಲೆ 1:2 ನೀರು ಹಾಕ್ಬಿಟ್ಟು ಅಕ್ಕಿ ಹಾಕಿ ಮುಚ್ಚಿದರೆ ಟೊಮೆಟೊ ಬಾತ್ ರೆಡಿ. ಮಸಾಲೆ ಚೆನ್ನಾಗಿ ಕುದ್ದಿದೆ. ಈಗ ನೀರು ಹಾಕ್ಕೊಳ್ಳೋಣ. 1:2, ಒಂದು 2 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಅಕ್ಕಿಯನ್ನು ಸೇರಿಸೋಣ. ನಾನಿವಾಗ 1 kg ಜೀರಾ ರೈಸ್ ತೊಗೊಂಡಿದ್ದೀನಿ. ಕೀರ್ತಿ ಜೀರಾ ರೈಸ್, ನಮ್ಮ ಹೋಟ್ಲಲ್ಲಿ ಇದನ್ನೇ ಯೂಸ್ ಮಾಡೋದು. ಇದನ್ನು ಇದಕ್ಕೆ ಸೇರಿಸೋಣ. ಈ ಅಕ್ಕಿನ ಜಾಸ್ತಿ ಹೊತ್ತು ನೆನೆ ಹಾಕೋದೇನು ಬೇಕಾಗಿಲ್ಲ. ಒಂದು 5ರಿಂದ 10 ನಿಮಿಷ ನೆನೆ ಹಾಕಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿದರೆ ಸಾಕು. ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಟೊಮೆಟೊ ಬಾತ್ ಒಂದು 80% ರೆಡಿಯಾಗಿದೆ. ನೀರು ಕುದೀತಾ ಇದೆ. ಇದಕ್ಕೆ ಮುಚ್ಚಳ ಹಾಕ್ಬಿಟ್ಟು ಒಂದು 2 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿದರೆ ನಮ್ಮ ಟೊಮೆಟೊ ಬಾತ್ ರೆಡಿ ಆಗ್ತದೆ. ನೋಡಿ ಸ್ನೇಹಿತರೆ, 2 ವಿಸಿಲ್ ಆಗಿದೆ. ಇವಾಗ ಓಪನ್ ಮಾಡೋಣ. ಬನ್ನಿ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಟೊಮೆಟೊ ಬಾತ್ ನಮ್ಮ ಹೋಟ್ಲ ಸ್ಪೆಷಲ್ಲು. ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇದು ನೀವು ನಿಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಬೋದು. ತುಂಬ ಏನು ಮಸಾಲ ಇರೋಲ್ಲ, ಏನೂ ಇರೋಲ್ಲ, ತುಂಬ ಚೆನ್ನಾಗಿರ್ತದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಡುವಂಥ ರೆಸಿಪಿ ಇದು. ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಬನ್ನಿ ಇವಾಗ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಇದನ್ನು ಚಟ್ನಿ ಜೊತೆಗೂ ತಿನ್ಬೋದು, ಇಲ್ಲ ಮೊಸರು ಬಜ್ಜಿ ಜೊತೆ ತಿನ್ಬೋದು. ನಾನೀಗ ಮೊಸರು ಬಜ್ಜಿ ಜೊತೆಗೆ ಟೇಸ್ಟ್ ನೋಡ್ತಾ ಇದ್ದೀನಿ. ಅದ್ಭುತ, ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ನೀವು ನಿಮ್ಮ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಟ್ರೈ ಮಾಡಿ. ಇದೇ ಥರ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.